ನಮ್ಮ ಜೊತೆ ಇದ್ದಾರೆ ಸರ್. ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ ಸವಾಲ್ ಹಾಕಿರುವಂತದ್ದು, ಅಂದ್ರೆ ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು ಅಂತ. ಪ್ರಿಯಾಂಕಾ ಖರ್ಗೆ ಅವರೇ, ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಹಣ ಸತ್ ಬಿದ್ದಿದೆ. ನಾನು ಸದನದಲ್ಲೂ ಕೂಡ ಅದನ್ನೇ ಹೇಳಿದ್ದೇನೆ. ನಿಮ್ಮ ಮೇಲೆ ಇವತ್ತು ಭ್ರಷ್ಟಾಚಾರದ ಆರೋಪಗಳು ಬಂದಿದೆ. ಸದನದಲ್ಲಿ ಇವತ್ತು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗದೇನೆ, ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ. ವಿರೋಧ ಪಕ್ಷ ಮೇಲೆ, ನನ್ನ ಮೇಲೆ ಆರೋಪ ಹೊರಿಸಿ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸರ್, ಅನ್ವರ್ ಮಣಿಪಾಡಿ ಅವರ ವಿಡಿಯೋಗಳನ್ನ ಬಿಟ್ಟು ಇದಕ್ಕೆ ಯಾವ ಉತ್ತರ ಕೊಡ್ತಾರೆ ಬಿಜೆಪಿನವರು ಅಂತ ಕೇಳ್ತಾ ಇರೋದು. ಅವರ ವಿಡಿಯೋಗಳನ್ನು ಬಿಟ್ಟು ಉತ್ತರ ಕೇಳೋದ್ರ ಬದಲು ಆ ವರದಿಯನ್ನೇ ಸಿಬಿಐ ತನಿಖೆಗೆ ವಹಿಸಿ. ಹೇಗಿದ್ರು ಮುಖ್ಯಮಂತ್ರಿಗಳೇ ನನ್ನ ಹೇಳಿದ್ದಾರೆ, ಪ್ರಧಾನಮಂತ್ರಿಗಳೇ ಸಿಬಿಐ ತನಿಖೆ ಕೊಡಬೇಕು ಅಂತೇಳಿ. ತಾವೇ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ತಮಗೆ ಪರಮಾಧಿಕಾರ ಇದೆ. 150 ಕೋಟಿ ಆರೋಪವನ್ನು ಕೂಡ ಸಿಬಿಐ ತನಿಖೆಗೆ ಕೊಡಿ. ಅನ್ವರ್ ಮಣಿಪಾಡಿ ವರದಿಯನ್ನು ಕೂಡ ಸಿಬಿಐ ತನಿಖೆ ಕೊಡಿ. ನಿಮ್ಮ ಭ್ರಷ್ಟಾಚಾರದ ಆರೋಪಗಳು ಹಗರಣ ಏನಾಗಿದೆ ಅದನ್ನು ಕೂಡ ಸಿಬಿಐ ತನಿಖೆ ಕೊಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ಬಳಿ ದಾಖಲೆಗಾಗಿ ಮನವಿ ಮಾಡ್ತೀವಿ ಅಂತ ಹೇಳಿರೋದು. ಇಲ್ಲರಿ, ಮನವಿ ಯಾಕೆ ಮಾಡ್ತೀರಿ? ಗೃಹ ಸಚಿವರ ಹತ್ರ ಯಾಕೆ ಹೋಗ್ತೀರಿ? ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಸಿಬಿಐ ತನಿಖೆ ಅಂತೇಳಿ. ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಇವತ್ತೇ ಸಿಬಿಐ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮುಖ್ಯಮಂತ್ರಿಗೆ ಒಪ್ಪಿಸಿ ಅದನ್ನ. ಥ್ಯಾಂಕ್ ಯು. ಕೇಂದ್ರ ಹೈಕಮಾಂಡ್ ನಾಯಕರು ಯಾಕೆ ಇದು ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರು ಆರೋಪ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಂತ ವಿಜಯೇಂದ್ರ ಅವರ ಮಾತಾಗಿದ್ದು. ಕ್ಯಾಂಪ್ ಪ್ರೊಫೆಸರ್ ರಾಮಕೃಷ್ಣ ಜೊತೆ NN ಸ್ವಾಮಿ TV5 ಬೆಳಗಾವಿ.